ಹಲೋ ಎವ್ರಿವನ್, ವೆಲ್ಕಮ್ ಟು ಗೋಲ್ಡನ್ ವೆಂಚರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ವಿಶ್ವೇಶ್ವರ ಲೇಔಟ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ನೋಡಕ್ ಬಂದಿದ್ದೀವಿ. ಈ ಮನೆ ಕನ್ಸ್ಟ್ರಕ್ಟ್ ಆಗಿರೋ ಡೈಮೆನ್ಷನ್ಸ್ ಬಂದು 2030 ಅಂದರೆ 600 ಸ್ಕ್ವೇರ್ ಫೀಟ್. ಸೊ ಈ ಮನೆ ಡ್ಯೂಪ್ಲೆಕ್ಸ್ ಆಗಿದೆ, 3 BHK ಬೆಡ್ರೂಮ್ ಇದೆ ನಿಮಗೆ, ಆ್ಯಂಡ್ ಎ ಹೋಮ್ ಥಿಯೇಟರ್ ಇದೆ ವಿತ್ ಯುಟಿಲಿಟಿ ಏರಿಯಾ. ಬನ್ನಿ ಚೆಕ್ಔಟ್ ಮಾಡೋಣ. ಸೊ ಇದು ಬಂದು ನಮ್ಮದು ಮನೆದು ಎಂಟ್ರೆನ್ಸ್ ಆಗಿ ನೋಡ್ಬೋದು ನೀವು. ಆ, ಎಷ್ಟು ಪ್ರೈವಸಿ ಇದೆ, ಗೇಟ್ ಪ್ರೈವಸಿ ಇದೆ ನಮಗೆ. ಮತ್ತೆ ಲೇಸರ್ ಕಟ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಒಳಗೆ ಬನ್ನಿ. ಇದು ಬಂದು ನಮ್ಮ ಪಾರ್ಕಿಂಗ್ ಏರಿಯಾ. ಎಷ್ಟು ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾಲಿ ನಾವು 3 ಕಾರ್ ಅಂತೂ ಆರಾಮಾಗಿ ನಿಲ್ಸ್ಕೊಬಹುದು, ಅದರ ಜೊತೆ ಬೈಕ್ಸ್ನು ನಿಲ್ಸ್ಕೊಬಹುದು. ಪಾರ್ಕಿಂಗ್ ಏರಿಯಾ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ನಮಗೆ ಇಲ್ಲಿ ಸಿಲಿಂಡರ್ ಇಡಕ್ಕೆ ಜಾಗ ಇದೆ. ದಿಸ್ ಈಸ್ ಕನೆಕ್ಟೆಡ್ ಟು ಅವರ್ ಕಿಚನ್. ತುಂಬ ಸೇಫ್ಟಿ ಮೆಷರ್ಸ್ ನೋಡ್ಕೊಂಡಿದ್ದಾರೆ ಬಿಲ್ಡರ್ಸ್ ಇಲ್ಲಿ. ಸೊ ನಮಗೆ ಗ್ಯಾಸ್ ಸಿಲಿಂಡರ್ ಮನೆ ಹೊರಗಡೆ ಇರುತ್ತೆ, ಸೊ ಸೇಫ್ಟಿ ಇಶ್ಯೂಸ್ ಇರಲ್ಲ. ಇಲ್ಲಿ ಬಂದು ನಮಗೆ ಸಂಪು ಮತ್ತೆ ಬೋರು ಎರಡೂ ಇದೆ. ಇದು ನಮ್ಮ ಪಾರ್ಕಿಂಗ್ ಏರಿಯಾ ಆಗಿತ್ತು. ಬನ್ನಿ ಮೇಲ್ ನೋಡೋಣ ಮನೆ ಹೆಂಗಿದೆ ಅಂತ. ಮೇಲ್ ಹೋಗೋಕೆ ಮುಂಚೆ ಈ ಸ್ಟೆಪ್ಸ್ ತುಂಬ ಸೇಫ್ಟಿ ಸ್ಟೆಪ್ಸ್. ಇದು ಲಪೋತ್ರೆ ಸ್ಟೆಪ್ಸ್. ಇದು ಮಳೆ ಬಂದರೆ ನೀರು ಬಿದ್ದರೆ ಸ್ಕಿಡ್ ಆಗಲ್ಲ. ನಿಮ್ಮ ಮನೇಲಿ ಓಲ್ಡ್ ಪೀಪಲ್, ವಯಸ್ಸಾದವ್ರು ಯಾರಾದರೂ ಇದ್ರೆ ತುಂಬ ಸೇಫ್ಲಿಯಾಗಿ ಹತ್ಬೋದು ಅವರು, ಜಾರದು ಅವೆಲ್ಲ ಏನೂ ಇರಲ್ಲ. ಬನ್ನಿ ಮನೆ ಚೆಕ್ ಮಾಡೋಣ. ಸೊ ಇದು ಮನೆದು ಎಂಟ್ರೆನ್ಸ್ ಬರುತ್ತೆ ನಿಮಗೆ. ಮನೆ ಎಂಟ್ರೆನ್ಸ್ ಮೇಲೆ ನೋಡ್ತಾ ಇರ್ಬೋದು ನೀವು, ವುಡನ್ ಫಿನಿಶಿಂಗ್ ಆಗಿದೆ ಸೀಲಿಂಗು. ಇದು ಮನೆ ಎಂಟ್ರೆನ್ಸ್ ಡೋರು. ಮನೆ ಡೋರ್ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ, ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಅದ್ರ ಜೊತೆ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಾವು ತುಳಸಿ ಕಟ್ಟೆ ಇಟ್ಕೋಬಹುದು. ಲೈಕ್ ತುಂಬಾ ಗ್ರ್ಯಾಂಡ್ ವೆಲ್ಕಮಿಂಗ್ ಆಗಿರುತ್ತೆ ಯಾರೇ ಮನೆಗೆ ಬಂದ್ರು. ಸೊ ದಿಸ್ ಈಸ್ ಹಾಲ್. ತುಂಬಾ ದೊಡ್ಡದಾಗಿದೆ ಹಾಲು. ಇದು ಬಂದು ನಮ್ಮ ಟಿವಿ ಏರಿಯಾ, ಲಿವಿಂಗ್ ರೂಮ್ ಟಿವಿ ಏರಿಯಾ. ಸೊ ಲಿವಿಂಗ್ ರೂಮ್ ಟಿವಿ ಏರಿಯಾ ಬ್ಯಾಕ್ ಸೈಡ್ ನೋಡಿ ನೀವು, ನಮಗೆ ಕಾಪರ್ ಫಿನಿಶಿಂಗ್ ಒಂದು ಲುಕ್ ಕೊಡ್ತಾ ಇದೆ ನಮಗೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದರಿಂದ. ಸೊ ಸೀಲಿಂಗು ತುಂಬ ಚೆನ್ನಾಗಿದೆ. ಲೈಟಿಂಗು, ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವು ಟಿವಿ ಹಿಂದೆ ಹೋದರೆ ನಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮು, ಜಸ್ಟ್ ಬ್ಯಾಕ್ ಸೈಡ್ ದ ಹಾಲ್. ಇಲ್ಲಿ ಏನು ಕಮೋಡು ಎಲ್ಲ ಏನು ಸೆಟ್ ಮಾಡಿಲ್ಲ, ಇದು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. ಸೊ ಈ ಕಡೆ ಬಂದು ನಮ್ಮ ಕಿಚನ್ ಬರುತ್ತೆ. ಇಲ್ಲಿ ಹಾಲ್ ಪಕ್ಕಾನೇ ಕಿಚನ್ನು. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಕಿಚನ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಕಂಪೇರ್ ಟು ಅದರ್ ಹೌಸಸ್ ದಿಸ್ ಇಸ್ ವೆರಿ ಬಿಗ್ ಐ ಗೆಸ್. ಆ್ಯಂಡ್ ತುಂಬ ನೀಟಾಗಿ ಎಲ್ಲ ಮಾಡರ್ನ್ ಆಗಿ ಕಿಚನ್ ನಮಗೆ ಏನು ಇಟ್ಕೊಳ್ಳೋಕ್ಕೆ ಜಾಗ ಇದೆ. ತುಂಬ ಸ್ಪೇಷಿಯಸ್ ಆಗೂ ಇದೆ ನಮಗೆ. ಸ್ಮೂತ್ ಆಗಿದೆ, ಸಖತ್ ಸ್ಮೂತ್ ಆಗಿದೆ. ಇಲ್ಲಿ ಸೊ ಇದು ಬಂದು ಸಿಂಕ್ ಏರಿಯಾ. ಸಿಂಕ್ ಏರಿಯಾ ಜೊತೆ ಜೊತೆ ನಮಗೆ 2 ವಿಂಡೋಸ್ ಬಂದಿದೆ, ವೆಂಟಿಲೇಷನ್ಗೆಲ್ಲ ಪ್ರಾಬ್ಲಮೇ ಇಲ್ಲ. ಸೊ ಕಿಚನ್ ಆದಮೇಲೆ ಈ ಕಡೆ ಕಿಚನ್ಗೆ ಎದುರುಗಡೆನೆ ನಮಗೆ ದೇವ್ರ ಮನೆ ಇದೆ. ದೇವ್ರ ಮನೆ ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ದೇವ್ರ ಮನೆ ಪಕ್ಕ ಬಂದರೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಏರಿಯಾ ಇದೆ, ಅಂದರೆ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ನಮ್ಮ ಸಾಮಾನ ಇಟ್ಕೊಬೋದು. ಸೊ ಇದಾಗಿತ್ತು ಗ್ರೌಂಡ್ ಫ್ಲೋರು. ಈಗ ನಾವು ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ಸೊ ವೆಲ್ಕಮ್ ಟು ಫಸ್ಟ್ ಫ್ಲೋರ್. ಇದು ನಮ್ಮ ಮನೆಯದು ಫಸ್ಟ್ ಫ್ಲೋರು. ನೀವು ಸೀಲಿಂಗ್ ನೋಡ್ತಾ ಇರ್ಬೋದು, ಎಷ್ಟು ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಒಂದು ಓಷನ್ ಫೀಲ್ಸ್ ಬರುತ್ತೆ ನಮಗೆ ಈ ಸೀಲಿಂಗ್ ನೋಡಿದ್ರೆ. ಸೊ ಸೀಲಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನಮಗೆ ಸ್ಟಡಿ ಟೇಬಲ್ ಇದೆ. ಇಲ್ಲಿ ನಮ್ಮ PC ಸೆಟಪ್ ಮಾಡ್ಕೊಬೋದು, ನಮ್ಮ ಆಫೀಸ್ ಥರನೂ ಯೂಸ್ ಮಾಡ್ಕೊಬೋದು ನಮಗೆ. ಸೊ ಈ ಕಡೆ ಬಂದು ನಮ್ಮದು ಮಾಸ್ಟರ್ ಬೆಡ್ರೂಮು.
ಮಾಸ್ಟರ್ ಬೆಡ್ರೂಮ್ ತುಂಬಾ ಚೆನ್ನಾಗಿದೆ, ಮತ್ತೆ ಸೀಲಿಂಗ್ ತುಂಬಾ ಚೆನ್ನಾಗಿದೆ. ಫುಲ್ ಓಷನ್ ಫೀಲ್ಸ್ ಬರುತ್ತೆ ನಮಗೆ. ಇಲ್ಲಿ ನಮಗೆ ಟಿವಿ ಸೆಟಪ್ ಏರಿಯಾ ಇದೆ. ಏರಿಯಾ ಪಕ್ಕ ಈ ಕಡೆ ಶೋಕೇಶ್ಗೆ ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕ್ಕೆ, ಮತ್ತೆ ಸೇಮ್ ಕಾಪರ್ ತರ ಇದೆ. ಡೋರ್ ಹಿಂದೆ ನೋಡಿದ್ರೆ ನಾವು ನಮಗೆ ಒಂದು ಬಾತ್ರೂಮ್ ಇದೆ. ತುಂಬಾ ಗ್ರ್ಯಾಂಡ್ ಆಗಿದೆ ಈ ಬಾತ್ರೂಮು. ಅಗೇನ್ ಇಲ್ಲೇನು ಸೆಟ್ ಆಗಿಲ್ಲ, ನಮ್ಮ ಇಷ್ಟ ಬಂದಂಗೆ ನಮ್ಮ ಇಷ್ಟ ಬಂದಿದ್ದ ಪ್ರಕಾರ ನಾವು ನಮ್ಮ ಇಷ್ಟ ಬಂದಿದ್ದ ಪ್ರಕಾರ ನಮ್ಮ ಕಮೋಡ್ ಎಲ್ಲ ಸೆಟ್ ಮಾಡ್ಕೋಬಹುದು ನಾವು. ಈ ಕಡೆ ಬಂದು ನಮಗೆ ಕಬೋರ್ಡ್ ಇದೆ, ಬೆಡ್ರೂಮ್ಗೆ ಕಬೋರ್ಡು ತುಂಬಾ ದೊಡ್ಡದಾಗಿದೆ. ದಿಸ್ ಗಿವ್ಸ್ ರಾಯಲ್ ಲುಕ್ ಟು ದ ಹೌಸ್. ತುಂಬಾ ಎಷ್ಟು ಉದ್ದ ಇರುತ್ತೋ ಅಷ್ಟು ರಾಯಲ್ ಲುಕ್ ನಮ್ಮ ಮನೆಗೆ. ಮುಂದಿನ ರೂಮ್ ಚೆಕ್ ಮಾಡೋಣ ಬನ್ನಿ. ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಇದೆ ನಮಗೆ ಮನೆ, ಸೇಮ್. ಮತ್ತೆ ಇಲ್ಲಿ ಟಿವಿ ಒಂದಿಲ್ಲ ಅಷ್ಟೇ. ಈ ರೂಮು ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮಗೆ ಕಬೋರ್ಡ್ ಇದೆ, ಒಂದು ಡ್ರೆಸ್ಸಿಂಗ್ ರೂಮ್ ಇದೆ, ಅಂಡ್ ಅಗೇನ್ ಇಲ್ಲೊಂದು ಬಾತ್ರೂಮ್ ಇದೆ ನಮಗೆ. ಈ ರೂಮ್ದು ಸ್ಪೆಷಾಲಿಟಿ ಏನಂದ್ರೆ ನಮಗೆ ಒಂದು ಬಾಲ್ಕನಿ ಸಿಗುತ್ತೆ, ಒಂದು ಸ್ಮಾಲ್ ಬಾಲ್ಕನಿ. ಸುಮ್ಮನೆ ಸಂಜೆ ಟೈಮ್ ಇಲ್ಲೊಂದು ಚಿಲ್ ಮಾಡೋಕ್ಕೆ. ಸೊ ಇದಾಗಿತ್ತು ನಮ್ಮ ಸೆಕೆಂಡ್ ರೂಮ್. ಇವಾಗ ನಮ್ಮ ಮೇಲ್ಗಡೆ ಫ್ಲೋರ್ಗೆ ಹೋಗೋಣ. ಮೇಲ್ಗಡೆ ಫ್ಲೋರಲ್ಲಿ ಒಂದು ಹೋಮ್ ಥಿಯೇಟರ್ ಇದೆ, ಬನ್ನಿ. ಸೊ ಇದು ಬಂದು ನಮಗೆ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗುತ್ತೆ. ನೀವು ಮೇಲೆ ನೋಡ್ತಾ ಇರ್ಬೋದು, ನ್ಯಾಚುರಲ್ ಲೈಟ್ ಇದೆ ನಮಗೆ. ಗ್ಲಾಸ್ ಇದಿದೆ, ಸೊ ನ್ಯಾಚುರಲ್ ಲೈಟ್ ಬರುತ್ತೆ ಮನೆಗೆ. ಇದು ಬಂದು ಥರ್ಡ್ ಫ್ಲೋರು. ಥರ್ಡ್ ಫ್ಲೋರ್ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ರೂಮ್ ಇದೆ. ಇದನ್ನ ನಾವು ಹೋಮ್ ಥಿಯೇಟರ್ ಆಗಿನೂ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ಸ್ಕ್ರೀನ್ ಹಾಕಿ, ಇಲ್ಲೊಂದು ಬಾತ್ರೂಮು ಇದೆ ನಮಗೆ. ನಿಮ್ಮ ಇಷ್ಟ ಪ್ರಕಾರ ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಒನ್ ಆಫ್ ದ ಬಾತ್ರೂಮ್ ಇಲ್ಲಿಗೆ. ಆ್ಯಂಡ್ ಕಬೋರ್ಡ್ ಕೂಡ ಇದೆ ನಮಗೆ ಈ ಹೋಮ್ ಥಿಯೇಟರಲ್ಲಿ. ಅಗೇನ್ ಇದನ್ನ ಹೋಮ್ ಥಿಯೇಟರ್ ಆಗು ಯೂಸ್ ಮಾಡ್ಕೋಬಹುದು, ಅಥವಾ ಒಂದು ರೂಮ್ ಆಗಿನೂ ಯೂಸ್ ಮಾಡ್ಕೋಬಹುದು. ಇದನ್ನು ತುಂಬಾ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ವಿಂಡೋ ಇದೆ. ಸೊ ಇವಾಗ ರೈಟ್ ಸೈಡ್ ಬರೋಣ ನಾವು. ಥರ್ಡ್ ಫ್ಲೋರ್ದು ರೈಟ್ ಸೈಡ್ ಬಂದರೆ ನಮಗೆ ಒಂದು ಯುಟಿಲಿಟಿ ಏರಿಯಾ ಥರ ಇದೆ. ಇಲ್ಲಿ ಚೆನ್ನಾಗಿ ಫ್ಯಾಮಿಲಿ ಟೈಮ್ನ ನಾವು ಸ್ಪೆಂಡ್ ಮಾಡ್ಕೊಬೋದು. ತುಂಬ ಲೈಕ್ ಸ್ಪೇಷಿಯಸ್ ಆಗಿದೆ, ಫ್ಯಾಮಿಲಿ ಟೈಮ್ಗೆ ತುಂಬ ಚೆನ್ನಾಗಿದೆ. ವುಡನ್ ಫ್ಲೋರ್ ಸೀಲಿಂಗ್ ಇದೆ. ಸೊ ಇವಾಗ ತಾನೇ ಹೋಮ್ ಟೂರ್ನ ಮುಗಿಸಿದ್ವಿ. ಐ ಹೋಪ್ ಯು ಗೈಸ್ ಲೈಕ್ ಡಿಟ್. ನನಗಂತೂ ತುಂಬ ಇಷ್ಟ ಆಯಿತು ಮನೆ. ಮನೆ ಪ್ರಾಪರ್ಟಿ ಫೇಸಿಂಗ್ ಬಂದು ನಮಗೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಡೋರ್ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಆ್ಯಂಡ್ ವಾಸ್ತು ಪ್ರಕಾರ ತುಂಬ ಕರೆಕ್ಟಾಗಿ ಬಿಲ್ಡ್ ಮಾಡಿದ್ದಾರೆ ಮನೆನ. ಮನೆ ಪ್ರೈಸ್ ಬಂದು ನಮಗೆ 1.6 crore, ನೆಗೋಷಿಯೇಬಲ್ಲು. ನಿಮ್ಗೇನಾದರೂ ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಬೇರೆ ಪ್ರಾಪರ್ಟೀಸ್ನ ಸೆಲ್ ಮಾಡಬೇಕು ಅಂತಿದ್ರು ಕಾಂಟ್ಯಾಕ್ಟ್ ಮಾಡಿ ನಮಗೆ. ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು.